ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿ ಆಗ್ಬೇಕಷ್ಟೇ. ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಥಿಂಕಿಂಗ್ ಮಾಡಿ. ಹೋಟೆಲ್ ಫೀಲ್ಡಲ್ಲಿ ಇದ್ದೆ ನಾನು, ಓಲ್ಡ್ ಫೀಲ್ಡಲ್ಲೇ ಹೋಗ್ಬೇಕಾಗಿತ್ತು. ನಾನು ಏನು ಮಾಡಿದೆ, ರಿಯಲ್ ಎಸ್ಟೇಟ್ ಬಿಲ್ದೆ, ತರಕಾರಿ ಅಂಗಡಿ ಮಾಡಿದೆ, ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಾಕ್ತೆ. ಜಾಸ್ತಿ ಒಳ್ಳೆಯವರಾಯ್ತು ಅಂತಂದರೆ ಸೇಮ್ ನನಗೆ ಒಂದು ಪರಿಸ್ಥಿತಿ ನಿಮಗೆ ಬರ್ತದೆ. ಜೀವನದಲ್ಲಿ ಸಕ್ಸಸ್ಫುಲ್ ಕಂಡಾಗ್ಲೇ ಇರ್ತಾರಲ್ಲ ಫ್ರೆಂಡ್ಸ್ಗಳು, ಅವರೇ ಬೇರೆ. ಏನು ಇಲ್ಲದ ಇರ್ತಾರೆ ಗೊತ್ತಾ? ಇವಾಗ ಯಾರಿದ್ದಾರೆ ಮನೇಲಿ? ಅಪ್ಪ ಅಮ್ಮ ಇಬ್ಬರು ತಿರ್ಕೊಂಡಿದ್ದಾರೆ. ನನಗೆ ಯಾರು ಲೈಫಲ್ಲ ಜೊತೆಲಿದ್ದಾಗೆಲ್ಲ ಹಣ ಬಾಸ್ ಅಂತ ಇರ್ತಾರಲ್ಲ, ಅಂತ ನಂಬಲೇಬೇಡ್ರಿ. ಅಣ್ಣ ಬಾಸ್ ಅಂದ್ರೂ ಮತ್ತೆ ನಂಬೇಡ್ರಿ. ಆ ಬಿಸ್ನೆಸ್ ಅಲ್ಲಿ ಇಂತ ತಪ್ಪು ಮಾಡಬಾರ್ದು ಅಂದ್ರೆ ನಂಬದೇ ತಪ್ಪು ಅಂತೀರಾ? ನಂಬಿಕೆನೆ. ಈಗ ಎಷ್ಟೋ ಜನಕ್ಕೆ ಅಬ್ಸರ್ವ್ ಆಗಿರ್ತದೆ, ಓನರ್ನ ಹಾಳು ಮಾಡಿ ಅವ್ರು ಉದ್ದಾರ ಆಯ್ತು, ಅವರೆಲ್ಲ ಮುನ್ನುಗ್ತಾ ಇರ್ತಾರೆ. ಈಗ ನಾನು ಇನ್ನೂ ಒಂದು ದ್ವೇಷ ಮಾಡಲ್ಲ, ನಾನು ಆ ದುಡ್ಡು ಸಂಪಾದನೆ ಮಾಡ್ತೀನಿ. ಈಗ ನಾ ಈಗ 4 ಕೋಟಿ ಲಾಸ್ ಆಯ್ತು. ಈಗ ಅದೇ ಫುಟ್ಪಾತಲ್ಲೇ ಇದ್ದೆ, ಫುಟ್ಪಾತ್ಗೆ ಬಂದಿದ್ದೀನಿ. ಒಬ್ಬ ಓನರ್ ಹತ್ರ ಬೆಳಿತೀನಿ ಅಂತ ಅನ್ನೋದು ಎಲ್ಲ ಸುಳ್ಳು. ನಾನು ತಾಳ್ಮೆ, ಮನುಷ್ಯನಿಗೆ ತಾಳ್ಮೆ ಅಷ್ಟೇ. ನಾನು ಒಳ್ಳೆಯವನಲ್ಲ, ಕೆಟ್ಟವನು. ನಾವೇನಪ್ಪ ಬುದ್ಧಿ ಕಲಿಬೇಕು ಅಂತಂದ್ರೆ, ಯಾರು ವಿಡಿಯೋದಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ಯಾರು ಒಳ್ಳೇದ್ ಮಾಡಕ್ ಹೋಗ್ಬೇಡ್ರಿ, ಕೆಟ್ಟದೇ ಮಾಡಿ. ಒಳ್ಳೇದ್ ಮಾಡೋದು ನಂತರ ಬೀದಿ ಬರ್ತೀವಿ. ಸೀನುಗೆ ದುಡ್ಡು ಎಷ್ಟು ಮುಖ್ಯ ಅನ್ಸುತ್ತೆ ಅಂತ ನನ್ಗೆ ಇವಾಗ ಬೇಡ ಸರ್, ನೆಮ್ಮದಿ. ನಂಗೆ ದುಡ್ಡು ಬೇಡ. ಬೆಸ್ಟು ನಮ್ಮನೆ ಬೆಣ್ಣೆ ಬಿಸ್ಕೆಟ್ ತಿನ್ನಿಸ್ಬೇಕು, ಆಮೇಲೆ ಬೇರೆ ಬೆಣ್ಣೆ ಬಿಸ್ಕೆಟ್ ತಿನ್ನಿಸ್ಬೇಕು. ಅದು ಒಂದು ತಿಳ್ಕೊಳ್ಳಿ. ಇವತ್ತು ಸೋತಿರ್ಬೋದು, ನಾನು ಸಾಯಿಗಿಂತ ಮುಂಚೆ ನನಗೆ ಯಾರ ರೇಂಜ್ ಬೆಳೆದಿದ್ದು ಮೊದಲು ಆ ರೇಂಜ್ ಬೆಳೆದ್ಬಿಟ್ಟೆ ಸಾಯುವಾಗ ಅತಿ ಪ್ರಬಲನಾಗಿ ದೊಡ್ಡ ಶ್ರೀಮಂತನಾಗಿ ಸಾಯ್ಬೇಕು. ಕೋಟಿ ಕನಸುಗಳ ಅರಮನೆಗೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆ್ಯಪ್. ಇವತ್ತು ನಮ್ಮ ಜೊತೆಗಿರೋದು ಶ್ರೀನಿವಾಸ್ ಅಣ್ಣವರು, ಕಬ್ಬಾಳಮ್ಮ ಓನರು. ಅಷ್ಟೇ ಅಲ್ಲದೆ ಹೋಟೆಲ್ನ ಸಿಕ್ಕಾಬಟ್ಟೆ ಅದರ ಅರ್ದು ಕುಡಿದಿರೋರು. ಅವರು ಸ್ಟ್ರಗಲಿಂಗ್ ಲೈಫ್ ಹೇಗಿತ್ತು, ಅವ್ರಿಗೆ ಬಿಸ್ನೆಸ್ ಹೆಂಗೆ ಮಾಡ್ತಾರೆ, ಯಾಕೆ ಸೋತರು, ಎಲ್ಲವನ್ನ ಮಾತಾಡೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿ ಆಗ್ಬೇಕಷ್ಟೇ. ಈಗ ಹೇಳಿ ಶ್ರೀನಿವಾಸ್ ಅವರೇ, ಮೊದಲನೇದಾಗಿ ನಿಮ್ಮ ಹೋಟ್ಲ್ ಬಿಸ್ನೆಸ್ ತುಂಬಾ ಸಕ್ಸಸ್ ಆಗಿ ನಡೀತಾ ಇದ್ದಿದ್ದಂಥ ಹೋಟ್ಲು ನಿಮ್ಮದು. ನೀವೇ ಒಂದು ಸಲ ಹೇಳ್ತೀರಿ ನಿಮ್ಮ ಹಣದ ವ್ಯವಹಾರ ಹೇಗಿತ್ತು ಅಂತ, ಅದೊಂಚೂರು ಹೇಳ್ಬೋದಾ? ಒಂದು ವರ್ಷಕ್ಕೆ ನಾನು 4 ರಿಂದ 5 ಕೋಟಿ ಟರ್ನ್ ಓವರ್ ಮಾಡ್ತಿದ್ದೆ. ಒಂದು ವರ್ಷಕ್ಕೆ ಟೋಟಲ್ಲು. ಹಣೆ ಬರೋಕ್ಕೆ ಇರೋದಾಗ ಗೊತ್ತಲ್ಲ, ಹಣೆ ಬರೋಕ್ಕೆ ಯಾರು. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಥಿಂಕಿಂಗ್ ಮಾಡಿ. ಒಂದು ಏನಪ್ಪ ಅಂದರೆ, ನಾನು ಹೋಟ್ಲ್ ಫೀಲ್ಡಲ್ಲಿದ್ದೆ, ನಾನು ಓಲ್ಡ್ ಫೀಲ್ಡಲ್ಲೇ ಹೋಗ್ಬೇಕಾಗಿತ್ತು. ನಾನು ಏನು ಮಾಡಿದೆ, ರಿಯಲ್ ಎಸ್ಟೇಟ್ ಬಿಲ್ದೆ, ತರಕಾರಿ ಅಂಗಡಿ ಮಾಡಿದೆ, ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಾಕ್ತೆ, ದುಡ್ಡನ್ನ ಫುಲ್ ವೆಚ್ಚ ಮಾಡಾಕ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಜಾಸ್ತಿ ಒಳ್ಳೆಯವ್ರು ಹಾಕ್ಕೋಬೇಡಿ. ಜಾಸ್ತಿ ಒಳ್ಳೆಯವರಾಯಿತು ಅಂತಂದರೆ ಸೇಮ್ ನನಗೆ ಒಂದು ಪರಿಸ್ಥಿತಿ ನಿಮಗೆ ಬರ್ತದೆ. ಬೆಸ್ಟು ನಮ್ಮನೆ ಬೆಣ್ಣೆ ಬಿಸ್ಕೆಟ್ ತಿನ್ನಿಸ್ಬೇಕು, ಆಮೇಲೆ ಬೇರೆಯವ್ರ ಬೆಣ್ಣೆ ಬಿಸ್ಕೆಟ್ ತಿನ್ನಿಸ್ಬೇಕು. ಅದು ಒಂದು ತಿಳ್ಕೊಳ್ಳಿ. ಇವತ್ತು ಸೋತಿರ್ಬೋದು, ಪರವಾಗಿಲ್ಲ, ಸತ್ತಿಲ್ಲ. ಇನ್ನೊಂದೇನಪ್ಪ ಅಂತಂದರೆ, ನಾನು ಸಾಯಿಗಿಂತ ಮುಂಚೆ ನಾನು ಯಾರ ರೇಂಜಿಗೆ ಬೆಳೆದಿದ್ದು ಮೊದಲು ಆ ರೇಂಜಿಗೆ ಬೆಳೆದ್ಬಿಟ್ಟೆ ಸಾಯಿದ್ದು. ಯಾಕಪ್ಪ ಅಂದರೆ, ನಾನು ಸೋತಾಗ ಯಾರೂ ಇದ್ದಿರಲ್ಲ, ಸಂಬಂಧಿಕರಂತೂ ಯಾಕೆ ಹೊತ್ತೋಗಿದ್ರು. ಇನ್ನೊಂದೇನಪ್ಪ ಅಂದ್ರೆ ಜೊತೆಲಿದ್ರಲ್ಲ ಹುಡುಗರುಗಳು, ಅಣ್ಣ ನಮ್ಮ ಬಾಸ್ ಅಣ್ಣ, ನೀನು ಬಿಟ್ಟರೆ ಯಾರೂ ಇಲ್ಲ ಅಣ್ಣ ನನಗೆ ಅಂತಿದ್ರಲ್ಲ, ನಮ್ಮನ್ನು ಅವರೇ ಹಾಳು ಮಾಡಾಕತ್ತು. ಯಾಕಪ್ಪ ಅಂತಂದರೆ, ಒಬ್ಬ ಓನರ್ನ ಇನ್ನೊಬ್ಬ ತುಳಿದು ಬೆಳಿತೀನಿ ಅನ್ನೋದು ಸುಳ್ಳು ಅಲ್ವಾ? ಈಗ ಒಬ್ಬನ ಓನರ್ನ ಈಗ ಓನರ್ ಆಪೋಸಿಟ್ಟು ಇನ್ನೂ ನಾನೊಂದು ಅಂಗಡಿ ಮಾಡ್ತೀನಿ ಸಕ್ಸಸ್ಫುಲ್ ಆಯ್ತೀನಿ ಅನ್ನೋದು ಸುಳ್ಳು ಅಂತ ಅವರೆಲ್ಲ ಹೊಂಟೋಗ್ಬಿಟ್ಟವ್ರೆ. ಯಾಕಪ್ಪ ಅಂದರೆ, ಜೀವನದಲ್ಲಿ ಸಕ್ಸಸ್ಫುಲ್ ಕಂಡಾಗಲೇ ಇರ್ತಾರಲ್ಲ ಫ್ರೆಂಡ್ಸ್ಗಳು, ಅವರೇ ಬೇರೆ. ಏನು ಇಲ್ಲದ ಇರ್ತಾರೆ ಗೊತ್ತಾ? ಇವಾಗ ಯಾರಿದ್ದಾರೆ ಮನೇಲಿ? ಅಪ್ಪ ಅಮ್ಮ ಇಬ್ಬರು ತಿರ್ಕೊಂಡಿದ್ದಾರೆ, ನನಗೆ ಯಾರೂ ಇಲ್ಲ. ಇನ್ನೊಂದೇನಪ್ಪ ಅಂದರೆ, ನನಗೆ ಜಾಸ್ತಿ ಸಪೋರ್ಟಾಗಿ ನಿಂತ್ಕೊಂಡವಳು ನನ್ನ ನಾದಿನಿ, ನನ್ನ ಹೆಂಡ್ತಿ, ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ, ನಮ್ಮ ಅತ್ತೆ ಅಣ್ಣ ಒಬ್ರು ಇದ್ದಾರೆ. ಅವರು ಬ್ಯಾಗ್ ತಿನ್ನ ನೀನೇನೇ ಮಾಡು, ಒಳ್ಳೇದು ಮಾಡ್ತೀಯ, ಕೆಟ್ಟದ್ದು ಸಪೋರ್ಟ್ ಮಾಡಲ್ಲ, ಒಳ್ಳೇದು ಮಾಡ್ತೀಯ ಮಾಡು ಅಂದರೆ. ನಾನು ಸೋತಿದ್ದೀನಿ ಅಂತ ಮನೇಲಿ ಬಿಡ್ಬೋದಾಗಿತ್ತಲ್ಲ. ಈಗ ಕೋಟಿ ಇದ್ದಾಗಲೂ ಮನೆಗೆ ಏನು ಮಾಡಿಲ್ಲ ನಾನು. ಈಗ ₹1 ಕೋಟಿ ದುಡ್ಡಿದ್ದಾಗ ಏನು ಮಾಡ್ತೀವಿ ಮನೇಲಿ? ಎಲ್ಲರೂ ಬಡವರು ಅಂತೆ, ದುಡ್ಡು ಇರುತ್ತೆ, ಏನು ಸಿಕ್ತು ನನಗೆ ಲಾಸ್ಟ್ಗೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಲೈಫಲ್ಲಿ ನಿಮ್ಮ ಜೊತೆಲಿದ್ದಾಗೆಲ್ಲ ಹಣ ಬಾಸ್ ಅಂತ ಇರ್ತಾರಲ್ಲ, ಅಂಥವ್ರು ನಂಬಲೇಬೇಡ್ರಿ. ಅಣ್ಣ ಬಾಸ್ ಅಂದ್ರೂ ಮೊದಲೇ ನಂಬೇಡ್ರಿ. ಯಾಕೆ ಹೇಳಿ? ಅಯ್ಯೋ ಅಣ್ಣ ನೀನು ಬಿಟ್ರೆ ಯಾರೂ ಇಲ್ಲ ಅಣ್ಣ ಅಂತ. ಒಬ್ಬ ದಿಲೀಪ ಅಂತ ಅಂದ್ಬಿಟ್ಟು ನಮ್ಮ ಜೊತೆ ಹುಡುಗ ಇದ್ದ, ಕೆಲಸ ಮಾಡ್ತಾಯಿದ್ದ ಅಂದರೆ ನಮಗೆ ಗೊತ್ತಿಲ್ಲ ಇವನು ಈ ಥರದವನು ಅಂತ. ಎಲ್ಲ ಹುಡುಗರು ಚಾಡಿ ಹೇಳೋದು, ಅಂದರೆ ನಾನೇ ಇಲ್ಲಿ ಹೆಡ್ಡಾಗಿರ್ಬೇಕು ಹೋಟ್ಲಲ್ಲಿ, ನಾನು ಬಿಟ್ರೆ ಇನ್ನು ಯಾರು ಹೋಟ್ಲಿಗೆ ಬರಬೇಡ್ದು ಅಂತಂದ್ಬಿಟ್ಟು ಎಲ್ಲ ಹುಡುಗರು ಚಾಡಿ ಹೇಳೋದು. ಅಣ್ಣ ಹಿಂಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರಪ್ಪ ಅಂತ. ಹುಡುಗರು ಹಿಂಗೆಲ್ಲ ಕೆಲಸ ಮಾಡ್ಸ್ಕೊಂಡು ಬೈತಾರ. ಪಾಪ ಗುಬ್ಬಿ ಹುಡುಗ ಇದ್ದ, ತೀರ್ಥ ಅಂತಂದ್ಬಿಟ್ಟಿದ್ದ ಹುಡುಗ. ಆ ಹುಡುಗ ಹಿಂಗೆ ಆಯ್ತಣ್ಣ ನಾನು ಅದಕ್ಕೆ ಹೋಗ್ಬಿಟ್ಟು ಅಂತಂದು. ಆಮೇಲೆ ನಿಜಾಂಶ ಕಂಡುಹಿಡಿಯೋದಕ್ಕೆ ಇವನೇ ಮೇನ್ ಸೈನ್ಸ್ ಸುತ್ತುರುದಾರ. ಅದಕ್ಕೆ ಅವ್ನ ವಿಡಿಯೋದಲ್ಲಿ ಹೇಳ್ತೀನಿ, ನೋಡಪ್ಪ ನೀನು ನನ್ನ ತುಳಿಕ್ ನೋಡಿರ್ಬೋದು, ಆ ದೇವ್ರು ಒಬ್ಬ ತುಳಿಬೇಕು. ಒಂದು ನೀನು ನನಗೆ ಏನೇ. ಇನ್ನೊಂದೇನು ಗೊತ್ತಾ ಸರ್, ಒಬ್ಬ ಓನರು ಒಬ್ಬ ಕೆಲಸಗಾರ ನೋಡೋನು ಯಾವ ಥರ ಅಂದರೆ ದೇವ್ರ ಥರ ನೋಡ್ತಾನೆ. ಅವ್ರು ಆ ಥರ ನೋಡಿಲ್ಲ. ನನ್ನ ಹತ್ರ ಇರೋದು ಬಸ್ಕೋಕೆ ನೋಡಿದ್ರು ಅವರು. ಆದರೆ ಲೈಫಲ್ಲಿ ಅವ್ನ ಮುಂದ್ಗಡೆ ಇನ್ನೂ ಚೆನ್ನಾಗಿ ತೋರಿಸ್ತೀನಿ ಹುಡುಗನ ಮುಂದ್ಗಡೆ. ಅವ್ನ ಫೋಟೋ ಇಲ್ಲ, ತಡಕ್ತಾ ಇದ್ದೀನಿ.
ಒಂದು ವೀಡಿಯೋ ಹಾಕ್ತೀನಿ ನಾನು, ಅವ್ನು ಏನೇನು ಮಾಡಿದ್ದಾನೆ ಕೆಟ್ಟ ಕೆಲಸ ಕಚ್ಚಡ ಕೆಲಸ ಎಲ್ಲ ಅದನ್ನು ಆಲ್ರೆಡಿ ಎಲ್ಲ ವೀಡಿಯೋ ಮಾಡಿ ಮಡಿಕೊಂಡಿದ್ದೆ. ಅವ್ನು ಫೋಟೋ ಇಲ್ಲ, ಅವ್ನು ಫೋಟೋ ಇದ್ದರೆ ಬಿಡು ನಾನು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಒಬ್ಬ ದಪ್ಪ ಶಂಕರ ಅಂತ ಅಂದ್ಬಿಟ್ಟು ನಮ್ಮ ಅಂಗಡಿ ಕೆಲ್ಸಕ್ಕೆ ಬಂದ. ಅಣ್ಣ ಯಾರೋ ನನಗೆ ದಪ್ಪಕ್ಕಿದ್ದೀನಣ್ಣ, ಹುಡುಗ ಬಂದು ಕ್ಯಾನ್ಸರ್ ಅಂದವನು, ನನಗೆ ಯಾರು ಕೆಲಸ ಕೊಡ್ತಾಯಿಲ್ಲ ದಪ್ಪಕ್ಕಿದ್ದೀನಿ ಅಂತ ಅಂದ್ಬಿಟ್ಟು ಕೆಲಸ ಸೇರಿಸ್ಕೊಂಡೆ. ಪಾಪ ನಮ್ಮ ಜೊತೆ ಇನ್ನೊಬ್ರು ಗೋವಿಂದಣ್ಣ ಅಂತಿದ್ರು, ಅವರು ಫ್ರಾಂಚೈಸಿ ತಗೊಂಡಿದ್ರು, ಅವ್ರ ಹತ್ರ ಕೆಲಸಕ್ಕೆ ಕೇಳಿಸ್ದೆ. ಲಾಸ್ಟ್ಗೆ ಅಪ್ಪನೇ ಮುಳುಗಿಸ್ಬಿಟ್ಟ. ಆ ಬಿಸ್ನೆಸ್ಸಲ್ಲಿ ಇಂಥ ತಪ್ಪು ಮಾಡಬಾರ್ದು ಅಂದರೆ ನಂಬೋದೇ ತಪ್ಪು ಅಂತೀರಾ? ನಂಬಿಕೆನೇ ಮೊದಲು ಒಂದು ಕಾಲದಲ್ಲಿ ಇತ್ತು. ನಾವು ಕೆಲಸ ಮಾಡ್ತಿದ್ದೋ ಓನರ್ಗಳ ಹತ್ರ ಬಾರಲ್ಲಿ ಕೆಲಸ ಮಾಡ್ತಿದ್ದಾಗ ಓನರೇ ದೇವರು ಅಂತ ಇತ್ತು. ಈಗ ಆ ಥರ ಇಲ್ಲ. ಇವಾಗ ಓನರ್ ತುಳಿದ್ಬಿಟ್ಟು ಬೆಳೆಯೋರಂಥವ್ರು ಇರ್ತಾರೆ. ಈಗ ಎಷ್ಟೋ ಜನಕ್ಕೆ ಅಬ್ಸರ್ವ್ ಆಗಿರ್ತದೆ, ಓನರ್ನ ಹಾಳು ಮಾಡಿ ಅವರು ಉದ್ಧಾರ ಆಯ್ತೀನಿ ಅವರೆಲ್ಲ ಮುಗ್ತಾ ಇರ್ತಾರೆ. ಈಗ ಸರ್ ಇವತ್ತು ಒಂದು ತಡೆ ತೊಳಿತಾ ಇದ್ದಾನಂತೆ, ಯಾರೋ ನನಗೆ ಬೇರೆಯವ್ರು ಮಾಹಿತಿ ಕೊಟ್ಟರು, ನಿನ್ನ ಹತ್ರ ಬಿಟ್ಬಿಟ್ಟು ನಾನು ಒಬ್ಬ ಕೆಲಸಗಾರನಿಗೆ ಬೆಡ್ಶೀಟು ಊಟ ತಿಂಡಿ ಮನೆಗೋಗಿ ಜಾಗ ಯಾರು ಕೊಡ್ತಾರೆ? ಯಾರೂ ಕೊಡಲ್ಲ. ಮನೇಲಿ ಮನ್ಸ್ಕೊತಾರೆ, ಫ್ಯಾಮಿಲಿ ಮನೇಲಿ ಮನ್ಸ್ಕೊಡಲ್ಲ. ಅವ್ರು ನಮ್ಗೆ ಮೋಸ ಮಾಡಿರ್ಬೋದು, ಮಕ್ಳ ಥರ ನೋಡ್ಕೊಂಡು. ತಂದೆಗೆ ಮಕ್ಳು ಮೋಸ ಮಾಡೋದು ಏನಾಗುತ್ತೆ ಹೇಳಿ, ಲಾಸ್ಟಿಗೆ ಬಿದಿಪಾಲೆ ಆಗೋದು. ಅವ್ರು ನಮ್ಮ ಕಣ್ಮುಂದೆ ಅನುಭವಿಸ್ತಾರೆ. ನಾನು ಮೆಸೇಜ್ ಸುತ್ತ ಮಾಡಿದ್ದೀನಿ ಅವನಿಗೆ, ನೀನು ಸಿಗ್ತೀಯಪ್ಪ ಅಂತ. ಆಮೇಲೆ ಸಂಕ್ರಾಂತೊಂದು ಹೇಳ್ಬಿಡ್ತೀನಿ, ಎಂಥ ಕೆಲಸ ಮಾಡ್ದ ಅಂತಂದರೆ ಪಾಪ ಅಣ್ಣನ ಲೈಫ್ನೇ ಹಾಳು ಮಾಡ್ಬಿಟ್ಟ ಗೋವಿಂದಣ್ಣ ಅಂತ. ಸರಿ ಇಲ್ಲಿ ಕೆಲಸ ಕರ್ಕೊಬಂದು ನಮಗೆ ಡೈರೆಕ್ಟಾಗಿ ಏನಂತಾನೆ, 10 ವರ್ಷ ಅವ್ನು ಇದೇ ಥರ ಇರ್ತೀಯ ಅಂದ್ಬಿಟ್ಟ. ನಾನು ಸಾಲ ಮಾಡ್ಕೊಂಡಿದ್ದೀನಿ ಸರ್, ಯಾರಿಗೂ ಸಾಲ ಇದೆ, ವಿಜಯ ಮೇಲೇನೇ ಸಾಲ ಮಾಡ್ಕೊಂಡು ನಾವೇನು ಊರು ಬಿಟ್ಟೊಂಡಾಗಿದ್ದೀವ? ಇದೇ ದೇಶದಲ್ಲಿ ಇದೀತಾನೆ. ಲೊಕೇಶನ್ ಹಾಕಿ ಕಳಿಸಿದ್ರೆ ಅರ್ಥ ಮಾಡ್ಕೊಳ್ಳಿ, ಇದೇ ಲೊಕೇಶನ್ ಅವರೇ ಅಂತ. ಅಂದರೆ ಈಗಿನ ಪ್ರಾಮಾಣಿಕವಾಗಿ ಬೆಲೆನೇ ಇಲ್ವಾ? ಈಗ ಪ್ರಾಮಾಣಿಕ ಬೆಲೆನೇ ಇಲ್ಲ. ಅಂದರೆ ಈಗಿನ ಪ್ರಪಂಚದಲ್ಲಿ ನಾವೇನಪ್ಪ ಬುದ್ಧಿ ಕಲಿಬೇಕು ಅಂತಂದರೆ, ಯಾರು ವೀಡಿಯೋದಲ್ಲಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಯಾರು ಒಳ್ಳೇದು ಮಾಡೋಕೆ ಹೋಗ್ಬೇಡ್ರಿ, ಕೆಟ್ಟದೇ ಮಾಡಿ. ಒಳ್ಳೇದು ಮಾಡೋದು ನಂತರ ಬೀದಿ ಬರ್ತೀರ. ಅಲ್ಲ, ನೀವೇ ಒಂದ್ಸಲ ಹೇಳ್ತಾ ಇದ್ರಿ ವರ್ಷಕ್ಕೆ 3 ಕೋಟಿ 2 ಕೋಟಿ ಬಿಸ್ನೆಸ್ ಎಲ್ಲ ಮಾಡ್ತಿದ್ದೀನಿ ಅಂತ. ಒಂದು ನಂಬಿಕೆ ದ್ರೋಹದಿಂದ ಇಷ್ಟು ಕೆಳಗಡೆ ಬರೋಕ್ಕೆ ಸಾಧ್ಯನಾ ಸರ್? ಈಗ ಏನಪ್ಪ ಅಂತಂದರೆ ನಂಬಿಕೆ ದ್ರೋಹ ಅಂತಂದರೆ ಆ ನೋವು ಇರ್ತದಲ್ಲ ಸರ್, ಸ್ಟ್ರಗಲಿಂಗ್ ಗೊತ್ತಾ, ನಂಬಿಕೆ ಇಟ್ಟಿರ್ತೀವಿ ಗೊತ್ತಾ, ಮಕ್ಳು ಥರ ಸಾಕಿರ್ತೀವಿ ಗೊತ್ತಾ. ಇವಾಗ ನಾನು 2 ಕೋಟಿ 3 ಕೋಟಿ ರೂಪಾಯಿ ಲಾಸ್ ಮಾಡಿರ್ಬೋದು ಅವನು, ನಾನು ಇನ್ನೂ ಅವ್ನಿಗೆ ದಿವಸ ಮಾಡಲ್ಲ. ನಾನು ಅವನಿಗೆ ಆ ದುಡ್ಡು ಸಂಪಾದನೆ ಮಾಡ್ತೀನಿ. ಈಗ 4 ಕೋಟಿ ಲಾಸ್ ಆಯಿತು. ಈಗ ಅದೇ ಫುಟ್ಪಾತಲ್ಲೇ ಇದ್ದೆ, ಫುಟ್ಪಾತ್ಗೆ ಬಂದಿದ್ದೀನಿ, ಬೆಳಿತೀನಿ. ಏನೋ ಒಂದು ನಂಬಿಕೆ, ಒಂದು ವಿಶ್ವಾಸ, ಏನೋ ಒಂದು ನಂಬಿಕೆ ಇಟ್ಟು ಈ ಕಡೆ ಬಂದಿದ್ದೀವಿ. ಇನ್ನೊಂದು ಏನಪ್ಪ ಅಂತಂದರೆ, ಇವತ್ತು ನಾನು AC ರೂಮ್ ಮನೆ ಕತ್ತಿದ್ದೆ, ಇವತ್ತು ಒಂದು ಸಿಂಗಲ್ ಬೆಡ್ರೂಮಲ್ಲಿ ಇದ್ದೀನಿ. ನಾನು ಬೆಳಿತೀನಿ. ಇನ್ನೊಂದು 2 ವರ್ಷದಲ್ಲಿ ನಾನು ಏನು ಕಳ್ಕೊಂಡಿದ್ದೀನೋ ನನ್ನ 2 ಕೋಟಿ 3 ಕೋಟಿ ದುಡ್ಡು, ಆ ದುಡ್ಡು ನಾನು ರಿಕವರಿ ಮಾಡ್ತೀನಿ. ಆದರೆ ನನಗೆ ಮೋಸ ಮಾಡಿರೋರು ಇರಬೇಕಲ್ಲ. ಬಿಸ್ನೆಸ್ ಮಾಡಬೇಕಾದ್ರೆ ಯಾರಾದರೂ ನಿಮ್ಮನ್ನು ನೋಡ್ತಿರ್ತಾರೆ. ನೀವು ಫುಟ್ಪಾತಿಂದ ಮಾಡಿ ಹೋಟ್ಲು ಮಾಡಿ ಸಕ್ಸಸ್ಸನ್ನು ಕಂಡು ಇವತ್ತು ವಾಪಸ್ಸು ನಿಮ್ಮ ಇಳಿಮುಖ ಆಗಿದೆ ಇವತ್ತು. ಬಟ್ ಆದರೂ ಇವತ್ತು ಸರ್ವೈವ್ ಆಗ್ತಾಯಿದ್ರೆ, ಒಳ್ಳೆ ಬಿಸ್ನೆಸ್ಸೇ ಮಾಡ್ತಾಯಿದ್ರೆ. ನಾನು ನೋಡಿದೆ, ಖುಷಿ ಆಯಿತು. ಇಷ್ಟು ದೂರ ಬಂದರೂ ಕೂಡ ಜನ ನಿಮ್ಮನ್ನು ಪ್ರೀತಿ ವಿಶ್ವಾಸನ ನಿಮ್ಮ ಅಡುಗೆ ತಿಂತಾರೆ, ಅಷ್ಟು ಟೇಸ್ಟಾಗಿ ಕೊಡ್ತಿದ್ರಿ, ಯಾವುದೇ ಸೋಡಾ ಆ ಥರ ಏನು ಯೂಸ್ ಮಾಡಲ್ಲ. ಈಗ ನೀವು ಹೇಳಿ, ಯಾರನ್ನ ಬಿಸ್ನೆಸ್ ಮಾಡೋರಿಗೆ ಹೇಗಿದ್ದರೆ ಬೆಟ್ರು, ಬಿಸ್ನೆಸ್ ಮಾಡ್ಬೇಕಾದ್ರೆ ಏನೇನೆಲ್ಲ ಅವ್ನು ಯೋಚನೆ ಮಾಡಿ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ? ಒಬ್ಬ ಅಂಗಡಿ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಅವ್ನಿಗೆ ಕೆಲಸ ಗೊತ್ತಿರಬೇಕು. ಆಮೇಲೆ ನಂಬಿಕೆಯಿಂದ ಹುಡುಗರುಗಳಿರಬೇಕು, ಸ್ವಾರ್ಥಿಗಳು ಹುಡುಗರುಗಳು ಇರ್ಬಾರ್ದು. ಈ ಜೊತೆಲಿ ಅಣ್ಣ ಅನ್ಕ ಇರ್ತಾರಲ್ಲ, ಅಣ್ಣ ಅನ್ನೋ ನಂಬಲೇಬೇಡಿ. ಜೊತೆಲಿದ್ದವ್ರನ್ನ ಅಣ್ಣ ಬಾಸ್ ದೇವರು ಅಂತಾರಲ್ಲ, ಅವರೆಲ್ಲ ಬಕೆಟ್ ಹಿಡಿಯೋರು. ಕೆಲಸಗಾರ ಅಂತಲೇ ಇರಬೇಕು. ಇವತ್ತು ನಾನು ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು ಸರ್, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ, ಫ್ರಾಡ್ ಮಾಡಿಲ್ಲ ಅಲ್ವಾ. ಇನ್ನೊಂದು ಏನಪ್ಪ ಅಂದರೆ, ಈಗ ನನಗೆ ಮೋಸ ಮಾಡಿದವರೆಲ್ಲ ಬಿಸ್ಕೆಟ್, ಈಗ ಹೇಳುವ ಒಂದು ದಿನ ಬೆಣ್ಣೆ ಬಿಸ್ಕೆಟ್ ತಿನ್ಬೋದು, 2 ದಿನ ತಿನ್ಬೋದು. ಆಮೇಲೆ ಒಂದಿನ ಗೊತ್ತಾ, ನನಗೆ ಮೋಸ ಮಾಡೋರೆ ಅಂತಂದರೆ ಬೇರೆಯವ್ರು ಮೋಸ ಮಾಡಲ್ವಾ? ಅನ್ನ ಹಾಕೋದವನಿಗೆ ಮೋಸ ಮಾಡೋರೆ ಅಂತಂದರೆ, ಇವತ್ತು ನೀವು ಎಕ್ಸ್ಟ್ರಾ ಕೊಡ್ತೀನಿ ಸಂಬಳ ಕರ್ಸ್ಕೊಂಡು ನಿಮಗೆ ಮೋಸ ಮಾಡಲ್ವಾ? ಅನುಭವಿಸ್ತಾರೆ. ಅದು ನಾವು ಶಾಪ ಹಾಕ್ಬಾರ್ದು. ಯಾಕಪ್ಪ ಅಂತಂದರೆ ಅವ್ರು ಮಾಡಿದ ಕರ್ಮ ರಿಟರ್ನ್ ಅದೇ ಆಗುತ್ತೆ. ಒಬ್ಬ ಓನರ ತುಳಿದು ಬೆಳಿತೀನಿ ಅಂತ ಅನ್ನೋದು ಎಲ್ಲ ಸುಳ್ಳು. ನಾನು ತಾಳ್ಮೆ, ಮನುಷ್ಯನಿಗೆ ತಾಳ್ಮೆ ಅಷ್ಟೇ. ನಾನು ಒಳ್ಳೆಯವನಲ್ಲ, ಕೆಟ್ಟವನು. ಈಗ ನಾನ್ ವೆಜ್ ಬಿಸ್ನೆಸ್ ನೀವು ಮಾಡ್ತಿರೋದು, ಅದನ್ನೇ ಕೇಳ್ತೀನಿ. ಈಗ ನಾನು ಹೆಂಗೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಣ್ಣ? ನಾನು ಸ್ಟಾರ್ಟ್ ಮಾಡಬೇಕಾದ್ರೆ, ಯಾಕಂದರೆ ನೀವು ರೋಡ್ ಸೈಡಿಂದ ಬಂದವರು ಹೋಟ್ಲೆಲ್ಲ ಮಾಡಿದವರಲ್ಲ, ಅದಕ್ಕೆ ಕೇಳ್ತಾರೆ. ಸ್ಟಾರ್ಟಿಂಗು ಒಬ್ಬ ಹೊಸ ಫೀಲ್ಡ್ ಬಂದಿಲ್ಲ ಅಂತಂದರೆ ಫುಟ್ಪಾತಿಂದ ಶುರು ಮಾಡಬೇಕು. ಅಂದರೆ ಕೆಲಸ ಗೊತ್ತಿರಬೇಕು, ಕೆಲಸ ಕಲಿಬೇಕು, ಗೊತ್ತಿರ್ಬೇಕು. ಕರೆಕ್ಟ್, ಕೆಲಸ ಗೊತ್ತಿರಬೇಕು. ಕೆಲಸ ಗೊತ್ತಿದ್ರೆ ಇಡೀ 1 ಹೋಟ್ಲು 5 ಹೋಟ್ಲು ನಡೆಸ್ಬೋದು. ಒಂದು ಕಡೆ ಗೋಡನ್ ಮಾಡ್ಕೊಂಡು ಎಲ್ಲ ಕಡೆ ಡಬ್ ಮಾಡ್ಕೊಂಡು ಮಾಡ್ಬೋದು, ಜೀವನ ಮಾಡ್ಬೋದು. ಕೆಲಸ ಗೊತ್ತಿರೋ ಬಟ್ರ ಮೇಲೆ ಡಿಪೆಂಡ್ ಆಗ್ಬಿಡೋದು. ಒಂದು ಹುಡುಗರ ಮೇಲೆ ಒಂದು ಮೊದಲೇ ಡಿಪೆಂಡ್ ಆಗ್ಬಿಡೋದು. ಅವರಂಥ ವರ್ಷ ನನ್ನ ಮಕ್ಕಳು ಯಾರೂ ಇಲ್ಲ ಸರ್. ನೊಂದಿದೆ ಸರ್, ಈ ಮನ್ಸು ನೊಂದೈತೆ, ಭಾಳ ನೊಂದೈತೆ. ಹತ್ತಿದ್ದೀನಿ ಇವತ್ತು ನನ್ನ ಕಣ್ಣೀರು ಬತ್ತಲ್ಲ ಅಂತಂದರೆ ಅದು ಬತ್ತೋಗಿದೆ ಅಂತ ಅರ್ಥ. ಪರವಾಗಿಲ್ಲ, ಕೆಲಸ ಗೊತ್ತಿರಬೇಕು, ಅವ್ನ ಟೆಕ್ನಿಕ್ಗಳು ಗೊತ್ತಿರಬೇಕು, ಜನಗಳು ಹೊಟ್ಟೆ ತುಂಬ ಊಟ ಹಾಕ್ಬೇಕು. ಅನ್ನ ಹಾಕೋದಕ್ಕೆ ಯಾವತ್ತು ಅನ್ನ ಒಬ್ಬರು ಸೋಟಲ್ಲಿ ಹೊಡಿತಾರೆ, ಸೋಟಲ್ಲಿ ಹೊಡಿಬಾರ್ದು. ಅಳತೆ ಕೈಯೇ ಮಡಗಿರ್ಬೇಕು. ವ್ಯಾಪಾರ ನೋಡಿ ಹೆಂಗಾಗುತ್ತೆ. ಓಕೆ, ಅಳತೆ ಕೈ ಮಡಗಿರ್ತಾರೆ, ಅಳತೆ ಅದಲ್ಲ, ಒಂದು ಸ್ಪೂನಿಂದ ಹಾಕ್ಬಿಟ್ಟು ಹೊಟ್ಟೆ ತುಂಬ ಕೊಡ್ತದಲ್ಲ, ಅದು ಇದೇ ಬೇರೆ. ಬ್ರದರ್, ನಾನು ಸುಮ್ಮನೆ ನಿಮ್ಗೆ ಜನರಲ್ಲಾಗಿ ಕೇಳ್ತೀನಿ. ಕೆಲವರು ಅದನ್ನು ಹೇಳೋಕ್ಕೆ ಹೋಗಲ್ಲ, ಯಾರು ದಾರಿಯೂ ತೋರಿಸಲ್ಲ. ನಾನು ಅದನ್ನು ನಿಮ್ಮನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಬಿರಿಯಾನಿ ಮಾಡಿದ್ರೆ ಎಷ್ಟು ಪ್ರಾಫಿಟ್ ನೋಡ್ಬೋದು ಬ್ರದರ್? ಸರ್ ಈಗ ಏನಪ್ಪ ಅಂದರೆ,
ಒಂದು ಚಿಕನ್ ಬಿರಿಯಾನಿಗೆ ಒಂದು ಬಿರಿಯಾನಿಗೆ ಸರ್ ಮಿನಿಮಮ್ ಒಂದು 30ರಿಂದ 35 ರೂಪಾಯಿ ಸಿಗುತ್ತೆ. ಒಂದು ಬಿರಿಯಾನಿಗೆ 35 ರೂಪಾಯಿ ಸಿಗುತ್ತೆ. ಈಗ ನಾನೇನು ಮಾಡಿದ್ದೀನಿ, ಒಂದು ತಗೊಂಡು ಒಂದು ಫ್ರೀ ಮಾಡಿದ್ದೀನಿ, ನನಗೆ 20 ರೂಪಾಯಿ ಸಿಗುತ್ತೆ ಸಾಕು. ಅತಿ ಆಸೆ ಗತಿ ಕೇಡು ಸಾಕು. ಸಿಕ್ಕೇ ಸಿಗುತ್ತಣ್ಣ. ಆದರೆ ಈ ಭಟ್ರುಗಳು ಏನು ಮಾಡ್ತಾರೆ ಗೊತ್ತಾ, ಅತಿ ವೆಚ್ಚಗಳು ಮಾಡ್ತಾರೆ, ಅದು ಇದು ಅದು ಅಂತ. ಕೆಮಿಕಲೇ ಹಾಕ್ಬಾರ್ದಣ್ಣ. ಕೆಮಿಕಲ್ ಹಾಕ್ತಾನೆ ಬಿರಿಯಾನಿ ಯಾವಾಗ ಮಾಡ್ತಾನೆ ಅವನು ನಿಜವಾದ ಭಟ್ಟ. ಕರೆಕ್ಟ್. ಕೆಮಿಕಲ್ ಹಾಕೋರೆ ಚಿಕ್ಕ ಹುಡುಗ ಕೊಟ್ರೆ ಹಂಗೆ ಮಾಡಿ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾರೆ. ಯಾರು ಕೆಮಿಕಲ್ ಹಾಕ್ತಾನೆ ಮಾಡ್ತಾನೆ ಗೊತ್ತಾ ಅವನು ಭಟ್ಟ. ಯಾವನು ಜನಗಳಿಗೆ ಹೊಟ್ಟೆ ತುಂಬ ಅನ್ನ ಹಾಕ್ತಾನೆ ಗೊತ್ತಾ ಅವನು ನಿಜವಾದ ದೇವರು. ಕರೆಕ್ಟ್. ಹೋಟ್ಲು 1000 ಇರ್ತವೆ, ಫುಟ್ಪಾತ್ ಮೇಲೆ ಜನ ಬಂದು ಪ್ರೀತಿ ತಿಂತಾರಲ್ಲ, ಅದು ಮೇನ್. ಓಕೆ, ನಿಮ್ಮದು ಚೆನ್ನಾಗಿ ನಡೀತಿರೋ ಟೈಮಲ್ಲಿ ಬಿಸ್ನೆಸ್ಸಲ್ಲಿ ಯಾಕೆ ಜನ ಹುಡ್ಕೊಂಬರ್ಬೇಕು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಸರ್, ನಾನು ಲಾಕ್ಡೌನ್ ಟೈಮಲ್ಲಿ ಭಾಳ ಅನುಭವಿಸ್ಬಿಟ್ಟಿದ್ದೀನಿ. ಭಾಳ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಊಟಕ್ಕೂ ಅಲ್ಬಿಟ್ಟಿದ್ದೀನಿ ಆ ಸಮಯದಲ್ಲಿ. ನಾನು ಅದಕ್ಕೆ ಅಂದ್ಕೊಂಡೆ, ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ ಹೊಟ್ಟೆ ತುಂಬ ಊಟ ಕೊಡ್ಬೇಕು, ಗಾರೆ ಕೆಲಸಕ್ಕೆ ಊಟ ಕೊಡ್ಬಂದು ಜರ್ನಿ ಶುರುವಾದ ಸರ್. ಎಲ್ಲ ದುಡ್ಡಿರೋರು ಬರೋಕ್ಕೆ ಶುರುವಾದರು, ಕೋಟಿ ಲೆವೆಲ್ ಇರೋರು ಬರೋಕ್ಕೆ ಶುರುವಾದರು. ಅಲ್ಲಿಂದ ಜರ್ನಿ ಶುರುವಾದ ಸರ್. ಒಂದು 20 ಮಾಡಿದೆ ಹೋಟ್ಲು, 20-25 ಏನೋ ನನ್ನ ಕೈಲಿ ಎಷ್ಟಾಗ್ಬೋದು ಅದು ಮಾಡಿದೆ. ನಾನು ಮಾಡೋದು ತಪ್ಪಿಗೆ ಇವತ್ತು ನಾನು ನನ್ನ ಮನೆ ಮಕ್ಕಳ ಸ್ವಲ್ಪ ಒಂದು ರೋಡಿಗೆ ಬಂದು ನಾನು ಈಗ ಅದಕ್ಕೆ ನಾನೊಂದು ಡಿಸೈಡ್ ತಗೊಂಡೆ, ನಾನು ಒಳ್ಳೆಯವನಾಗಿದ್ದರೆ ನನ್ನ ಮಕ್ಳಿಗೂ ಬೆಣ್ಣೆ ಬಿಸ್ಕೆಟ್ ತಿನ್ಸೋಕ್ಕಾಗಲ್ಲ. ಫಸ್ಟು ಮನೆಯವ್ರು ಬೆಣ್ಣೆ ಬಿಸ್ಕೆಟು, ಆಮೇಲೆ ಬೇರೆಯವ್ರಿಗೆ ತಿನ್ಸಲ್ಲ ಇನ್ನು ಸಾಕು. ಫಸ್ಟ್ ನಮ್ಮ ಮನೆ ಮಕ್ಳಿಗೆ ಉಳಿಸ್ಕೊಳ್ಬ. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕಿನ, ಯಾಕಂದರೆ ದುಡ್ಡು ಅನ್ನೋದು ಮನುಷ್ಯನಿಗೆ ತುಂಬ ಮುಖ್ಯ. ಸೀನುಗೆ ದುಡ್ಡು ಎಷ್ಟು ಮುಖ್ಯ ಅನಿಸುತ್ತೆ ಅಂತ? ನನಗೆ ಇವಾಗ ಬೇಡ ಸರ್, ನೆಮ್ಮದಿ. ನನಗೆ ದುಡ್ಡು ಬೇಡ ಸರ್, ನೆಮ್ಮದಿ. ಮಕ್ಕಳು ನನಗೆ ಚೆನ್ನಾಗಿದ್ರು ಸಾಕು ಸರ್. ಮಧ್ಯೆ ದುಡ್ಡಿದ್ದಾಗ ಒಂದು ಟೈಮಲ್ಲಿ ಅಂದ್ಕೊಂಡಿದ್ದಾಗ ನಾನು ದುಡ್ಡಿದ್ರೇ ನನಗೆ ಎಲ್ಲ ಅಂದ್ಕೊಂಡಿದ್ದೆ. ನೆಮ್ಮದಿ ದುಡ್ಡು ಎಷ್ಟಿದೆ ಸರ್, ನೆಮ್ಮದಿನೇ ಹೋದ್ಮೇಲೆ. ಹಿಂಗೆ ಅಷ್ಟು ನಮಗೆ ಲಾಸ್ ಮಾಡಾಕಿದ್ರು, ಬೀದಿಗೆ ಬಂದು ತಿರುಬಲ ಮಾಡ್ದು. ದಯವಿಟ್ಟು ವಾರದ ಬಡ್ಡಿ ತಗೋಕ್ಕೆ ಹೋಗ್ಬೇಡ್ರಿ. ಮೇನ್ ಟಾರ್ಗೆಟ್ ಏನು ಗೊತ್ತಾ, ವಾರದ ಬಡ್ಡಿ, ದಿನದ ಬಡ್ಡಿ ಯಾರು ತಗೋಕ್ಕೆ ಹೋಗ್ಬೇಡ್ರಿ. ಇನ್ನೊಂದೇನಪ್ಪ ಅಂದರೆ ನಿಮ್ಮದು ಅಕ್ಕಪಕ್ಕದ ಇವರೇ ಮಾಡಿಸೋರು. ನೀನು ಚೆನ್ನಾಗಿದೆಯಾ ಅಂತಂದರೆ ನಿಂಗೆ 1 ಲಕ್ಷ ಕೊಡೋ ಜಾಗ 4 ಲಕ್ಷ ಕೊಡ್ತಾರೆ. ದಯವಿಟ್ಟು ಆಮೇಸಕ್ಕೆ ಏನೋ ಕೊಡ್ತಾನೆ ಅಂತ ಅಂದ್ಬಿಟ್ಟು ರೊಟೇಷನ್ ಅಂದ್ಬಿಟ್ಟು ಇಸ್ಕೋಕೆ ಹೋಗ್ಬೇಡ್ರಿ. ದಯವಿಟ್ಟು ಇಷ್ಟೇ ಹೇಳೋದು, ಯಾರ್ಯಾರು ಸಾಲ ಮಾಡಿರ್ತೀರಲ್ಲ, ಆ ಸ್ಟ್ರಗಲಿಂಗು, ಆ ನೋವು, ಆ ಸಂಕಟ ನನಗೆ ಗೊತ್ತು. ಪಾಪ ಎಷ್ಟೋ ಜನ ಮನೆ ಬಿಟ್ಟು ಈಚೆ ಕಡೆ ಬರೋಲ್ಲ, ಎಲ್ಲಿ ಮರ್ಯಾದೆ ಹೋಗ್ಬಿಡ್ತು ಅಂತ. ಗಾಡಿಗಳು ಎತ್ಕೋದ್ರು ಏನೂ ಕೇಳೋಕ್ಕಾಗಲ್ಲ. ಸರ್ ಬೇಜಾರು ಮಾಡ್ಕೊಬಿಡಿ. ನಾನು 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ತಿಲ್ಲ. ನಾನು 2 ವೀಲರ್ ಗಾಡಿ ಲೋನ್ ಕೊಟ್ಟೋಕೈತಲ್ಲ ನನಗೀಗ, ಸೀರಿಯಸ್ಸಾಗಿ 2 ವೀಲರ್ ಗಾಡಿ ಲೋನ್ ಕೊಟ್ಟೋಕೈತಲ್ಲ. ನನ್ನ ಪರಿಸ್ಥಿತಿ ಆ ಥರ ಆಯಿತು. ದಯವಿಟ್ಟು ಏನೇ ಮಾಡಬೇಕು 10 ಸಲ ಯತ್ನ ಬಿಡಿ. ಮನೆಯವ್ರು ಏನು ಕೇಳ್ತಾರೆ, ಮನೆಯವ್ರ ಮಾತು ಕೇಳಿ ಬೆಸ್ಟ್. ಹೊರಗಡೆಯವರೆಲ್ಲ ಆಗಲ್ಲ ಸರ್. ಮನೆಯವ್ರ ಮಾತು ಹಿಂಗೆ ಮಾಡಿದ್ರೆ ಹಿಂಗೆ ಏನು ಯಾವ ಥರ ಸಕ್ಸಸ್ಫುಲ್ ಕಾಣ್ಬೋದು ಅನ್ನೋದು ಫಸ್ಟು ಮನೇಲಿ ನೋಡಿ. ಇವತ್ತು ನಾವು ಸೋತಿರ್ಬೋದು, ನನಗೇನು ಗೊತ್ತಾ ಸರ್, ಭಾಳ ನೋವಾದ್ದು. ನಾನು ಆ ಥರ ಎಲ್ಲ ಇದ್ದಾಗ 10 ಜನ 1000 ಜನ ಬಂದು ನನ್ನ ಹತ್ರ ಹೆಲ್ಪ್ ತಗೊಂಡ್ರಲ್ವ, ಒಂದು ದಿನ ಬಂದು ಮಾತಾಡ್ತಾರೆ. ನಮಗೇನು ದುಡ್ಡು ಕಾಸು ಕೊಡೋದೇನು ಬೇಡ ಸರ್. ಒಬ್ಬ ಯಾರೋ ಯೂಟ್ಯೂಬರ್ ಹಾಕೋನೆ, ಕಬ್ಬಳಮ್ಮ ಮೀನೂಟದ ಮಾಲೀಕ, ಚಿತ್ರದುರ್ಗದಲ್ಲಿ ಭಿಕ್ಷೆ ಬಿಡ್ತಿದ್ರೆ ಅಂತ ಹಾಕೋನೆ. ಈ ಅನ್ನ ಹಾಕೋ ಕೈ ಸರ್, ಸಾಲ ಮಾಡಿರ್ಬೋದು, ಸೋತಿಲ್ಲ. ಇನ್ನೂ 1000 ಜನಕ್ಕೆ ಅನ್ನ ಕೆಪಾಸಿಟಿ ಇದ್ದವ್ರು ಕೊಟ್ಟಿದ್ದಾನೆ ನನಗೆ. ಆದರೆ ಅವನು ಯತ್ನೆ ಮಾಡಾಕ್ಬೇಕಾಯ್ತು. ನಮಗೂ ಫ್ಯಾಮಿಲಿ ಇರುತ್ತಲ್ವ, ರಿಲೇಷನ್ಗಳು ಇರ್ತಾರಲ್ವ. ನನಗಾಗಿರೋ ಲವ್ ಮ್ಯಾರೇಜು, ಮನೆ ಕಡೆ ಆಡ್ಕೊಳ್ತಾರಲ್ವ, ನನಗೆ ಅವಕಾಲ ತಲೆ ಕೆಡಿಸ್ಕೊಳ್ಳೋಲ್ಲ. ನಾಯಿ ಬಿಡುವುದೇ ಕಚ್ಚು ನಾಯಿ ಯಾವತ್ತೂ ಇದು ಮಾಡಲ್ಲ. ನಾವು ಕಾಲ ತಲೆ ಕೆಡಿಸ್ಕೊಳ್ಳೋ. ಒಂದು ತಿಳ್ಕೊಳ್ಳಿ, ಇವತ್ತು ಸೋತಿದ್ದೀನಿ. 2026-27 ಬರಲಿ, ವೆಯ್ಟ್ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ಇದೇ 26 ವರ್ಷದ ಹುಡುಗ, ಇವತ್ತು 26-25 ವರ್ಷದ ಹುಡುಗ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ, ನಂಬಿಕೆ ಕಳ್ಕೊಂಡು, ಮೋಸ ಮಾಡಿ ಇವತ್ತು ಇಲ್ಲಿಗೆ ಬಂದಿರ್ಬೋದು. ಆದರೆ ಇವತ್ತು ಕೂಡ ಆ ಹೋಟ್ಲು ಅಷ್ಟೇ ತುಂಬ ತೊಳಗ್ತಿದೆ, ಅಷ್ಟೇ ಚೆನ್ನಾಗಿದೆ. ಇನ್ನೂ ಹಂಗೆ ಚೆನ್ನಾಗಿ ಬಿಸ್ನೆಸ್ ಮಾಡಿ ಬ್ರದರ್, ಇನ್ನೂ ಎತ್ತರಕ್ಕೆ ಬೆಳೀರಿ ಅಂತ ನಮ್ಮ ಆಶಯ. ಬ್ರದರ್, ಇನ್ನೊಂದು ಕೇಳಬೇಕು, ನಿಮ್ಮ ಪ್ರಕಾರ ದುಡ್ಡು ಅಂದರೆ ಏನು ಬ್ರದರ್? ದುಡ್ಡು ಅಂದರೆ ಏನು ಸರ್? ದುಡ್ಡು ಅಂತಂದರೆ ಎಲ್ಕ ಬೇಕಾದ್ದೆ, ಎಲ್ಲ ಚಿಕ್ಕ ಮಕ್ಳಿಗೂ ಬೇಕಾದ್ದೆ. ಅತಿ ಮಿತಿಯಾಗಿ ಬೆಳೆಸ್ಬೇಕು. ಅತಿ ಮಿತಿಯಾಗಿ ಬೆಳೆಸಲು ತಿಥಿ ಆಗೋಯ್ತದೆ ನಂತರ. ದುಡ್ಡನ್ನು ನಾನು ವೆಚ್ಚವಾಗಿ ಖರ್ಚು ಮಾಡಿದೆ, ದುಡ್ಡು ಇರುತ್ತೆ. ಏನು ಸಿಕ್ತು? ಏನು ಸಿಕ್ಕಿಲ್ಲ. ಲಾಸ್ಟ್ಗೆ ಏನಾಯ್ತು ಹೇಳಿ? ಅದೇ ದುಡ್ಡು ಬಂದಾಗ ಉಳಿಸ್ಕೋಬೇಕಾಯ್ತು. ನಾನೇನು ಮಾಡಿದೆ, ಸ್ವಲ್ಪ ದಾನ ಧರ್ಮ ಜಾಸ್ತಿ ಮಾಡಿದೆ. ನೀವೇ ನೋಡಿರ್ತೀರ, ದಾನ ಧರ್ಮ ಜಾಸ್ತಿ ಮಾಡಿದೆ. ಆದರೆ ದಾನ ಧರ್ಮ ಸ್ವಲ್ಪ ಕಡಿಮೆ ಮಾಡಬೇಕಾಯ್ತು ಅನ್ನಿಸ್ತು. ನಾನು ಅಲ್ಲಿಗೆ ಕಷ್ಟಪಟ್ಟು ನನ್ನ ಮಗಳು ಸರ್, ನಂಬ್ತಿರೋ ಬಿಡ್ತೀರ ಸರ್, ನನ್ನ ಮಗಳು ನಾನು ಬೇಗ ಕರ್ಕೊತಿದ್ದಿರಲಿಲ್ಲ. ಇವತ್ತೊಂದು 20-25 ದಿನ ಬ್ಯಾಕು ನನ್ನ ಮಕ್ಕಳು ನಾನು ಬೇಗ ಕರ್ಕೊತಿದ್ದಿರಲ್ಲ. ಯಾಕಪ್ಪ ಅಂದರೆ ಎಲ್ಲಿ ಬಿಸ್ಕೆಟ್ ಕೇಳ್ಬಿಡ್ತು, ದುಡ್ಡಿಲ್ಲ, ಎಲ್ಲಿ ತಂದು ಕೊಡ್ತೀರಾ? ನಾನು ಹಾಲು ತರಗೂ ತಗೋಯ್ತಿರಲಿಲ್ಲ. ಪಾಪ ನಮ್ಮ ಅತ್ತೆನೇ ಎಲ್ಲ ನೋಡ್ಕೊತಿದ್ದು. ಇವತ್ತು ಮನೆ ಫೆಸ್ಟು ನನಗಿರ್ತದೋ ಬಿಡ್ತದ, ಫಸ್ಟು ಮನೆಗೆ ತಿಂಡಿ ಮಾಡ್ತೀನಿ. ಯಾಕೆ ಹೇಳಿ, ಮಕ್ಕಳು ನಮಗೂ ಆಸೆ ಇರುತ್ತಲ್ವ, ಹಿಂಗೆ ಹಂಗೆ ಅಂತ ಬಂದಿದೆ. ಈ ಮನಸ್ಸು ಏನೇನು ಹೇಳ್ಬಾರ್ದು ಬಿಡಿ, ಅದು ಇರ್ತದಲ್ಲ ಸಂಕಟ. ನನಗೆ ಬಂದು ಪರಿಸ್ಥಿತಿ ನನ್ನ ಶತ್ರುಗೂ ಬರೋದು ಬೇಡ ಸರ್. ಪಾಪ ನನಗೆ ಅವ್ನು ಚೆನ್ನಾಗಿರ್ಲಿಕ್ಕೆ, ನನ್ನ ಕೆಟ್ಟ ಬಯಸರು ಚೆನ್ನಾಗಿರಲಿ. ಬ್ರದರ್, ಈ ಕೆಲವರು ಸ್ಟ್ರೀಟ್ ಫುಡ್ ಬಿಸ್ನೆಸ್ ಮಾಡಬೇಕಾದ್ರೆ ಕೆಲವರು ಅವ್ರ ಮೈಂಡ್ ಸೆಟಲ್ಲಿ ಬರುತ್ತೆ, ಏನು ಗೊತ್ತಾ,
ರೋಡಲ್ಲ ನಾನು ಇಡಬೇಕಾ, ನಮ್ಮ ಅಕ್ಕಪಕ್ಕದವ್ರು ಹೋದರೆ ಏನು ಯೋಚನೆ ಮಾಡ್ತಾರೆ, ಸ್ಟ್ರೀಟಲ್ಲಿ ಬಿಸ್ನೆಸ್ ಮಾಡಬೇಕಾ ಅಂತ ಹೇಳೋರ್ಗೆ ಏನು ಹೇಳ್ಬೋದು ನೀವು? ನೋಡ್ರಪ್ಪ, ನಾವು ಮಾಡ್ತಾ ಇರೋದು ಬಿಗ್ನೆಸ್. ರೋಡಲ್ಲಿ ಹಾಕಿದ್ರು ಬಿಗ್ನೆಸ್ಸೇ, ಅಂಗಡಿಲಿ ಹಾಕಿದ್ರು ಬಿಗ್ನೆಸ್. ನಾವೇನು ತಲೆ ಹಿಡ್ದೇನು ಜೀವನ ಮಾಡ್ತಾಯಿದ್ದೀವ? ತಲೆ ಹಿಡ್ದೇನು ಜೀವನ ಮಾಡ್ತೀವಿ? ನೀಯತ್ತಿನ ಸಂಪಾದನೆ ಮಾಡ್ತಾಯಿದ್ದೀವಿ. ಅವ್ರು ಅನ್ಕೋತಾರೆ, ಇವ್ರು ಬ್ರದರ್, ಯಾರಿಗೆ ಯಾರೂ ಆಗಲ್ಲ ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಈಗ ನೀನದ ದುಡ್ಡು ಅಂತಂದ್ರೆ ಬರ್ತಾನೆ. ಅದೇ ಸ್ಟ್ರೀಟ್ ಫುಡ್ಸಲ್ಲಿ 1000 ಜನ ಊಟ ಮಾಡ್ಕೊಬರೋಕೆ ಹೋಗ್ಬೇಕು, ನಮ್ಮ ಮಚ್ಚ ಅಂತ ಹೇಳ್ಕೊತಾರೆ. ನಿಜನೇ ಸುಳ್ಳ? ಈಗ ಎಷ್ಟೋ ಜನಕ್ಕೆ ಎಗ್ರೆ ಅಂತಾರೆ, ಹೋಟ್ಲ್ ಹಾಕಂದಾಗ ಹೋಟ್ಲಿದ್ದಾಗ ಕೊಡೋ ಬೆಲೆ ಹೋಟ್ಲ್ ಇರೋದು ಬೆಲೆ ಇರಲ್ಲ. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಅನುಭವ ಆಗೈತೆ. ಈಗ ಹೋಟ್ಲ್ ಇರೋದಕ್ಕೆ 20 ಜನ ಫೋನ್ ಮಾಡ್ಬೋದು, ಏನು ಮಾಡ್ತೀರಿ ಏನು ಅಂತಂತ. ಹೋಟ್ಲಿಲ್ಲ ಅಂದರೆ ಯಾರು ಫೋನ್ ಮಾಡಲ್ಲ. ಯಾರು ಕುಗ್ಬೇಡಿ ಅಷ್ಟೇ. ಸಾಲ ಎಲ್ಲರಿಗೂ ಇದ್ದಿರುತ್ತೆ. ಕುಗ್ಬೇಡಿ. ಒಂದು ಇದು ಮಾಡೋಕ್ಕೆ ಹೋಗ್ಬೇಡಿ. ಏನು ಹೇಳಿ, ಇನ್ನು ಅಲ್ಲಿ ಮಾಡಬೇಕು, ಇಲ್ಲಿ ಮಾಡಬೇಕು ಅವೆಲ್ಲ ಸುಳ್ಳು. ಎಲ್ಲಿ ಮಾಡಿದ್ರು ಬಿಗ್ನೆಸ್. ಈಗ ನಾನು ರೋಡಲ್ಲೇ ಮಾಡ್ತಾಯಿದ್ದೀನಿ, ಜನ ಬರ್ತಾ ಇಲ್ವಾ? ಪ್ರೀತಿಯಿಂದ ಅನ್ನ ಹಾಕಿದ್ರೆ ಜನ ಬಂದೇ ಬರ್ತಾರೆ. ನಾನು ಇನ್ನೊಂದು ಕೇಳಲೇಬೇಕು. ಒಂದು ಅಡುಗೆ ಮಾಡಬೇಕಾದ್ರೆ ಹೌದು ನಾನು ಇದೊಂದು ಟೇಸ್ಟ್ ಕೊಡ್ತಾ ಇದ್ದೀನಿ, ಅದಕ್ಕೋಸ್ಕರ ಜನ ಹುಡ್ಕೊಂಡು ಬರ್ತಾರೆ, ಕರೆಕ್ಟಲ್ಲ? ಹೆಂಗೆ ಬಿಸ್ನೆಸ್ ಮಾಡಿದ್ರೆ ಬೆಟ್ರ್ ಬ್ರದರ್? ಅಂದರೆ ನಾನು ಕೇಳ್ತಾ ಇರೋದು ಐಡಿಯಾ ಅಂತ ಕೇಳ್ತಾ ಇದ್ದೀನಿ. ನಾನು ಓಪನಾಗಿ ಐಡಿಯಾ ಕೇಳ್ತಾ ಇದ್ದೀನಿ. ಎಲ್ಲಿ ಮಾಡಿದ್ರೆ ಬಿಸ್ನೆಸ್ ಆಗ್ತವೆ, ಏನೂ ಗೊತ್ತಿಲ್ಲದಿರೋನು ಕೂಡ ನಿಮ್ಮ ವೀಡಿಯೋ ನೋಡಿದಾಗ ಅಟ್ಲೀಸ್ಟ್ ಅವ್ನಿಗೇನೋ ಒಂದು ಐಡಿಯಾ ಬರಲಿ. ಏನಪ್ಪ ಅಂದರೆ, ಈಗ ಜೀವನಕ್ಕೆ ಸರ್ ಇವಾಗ ಸಡನ್ನಾಗಿ ನಾನು ಬದುಕಬೇಕು, ಒಂದು 2 ಸಾವಿರ ಲಾಭ ಬೇಕು ಅಂತಂದರೆ ಬಿರಿಯಾನಿ ಕಬಾಬ್, ಒಳ್ಳೆ ಬಿರಿಯಾನಿ ಕಬಾಬ್. ಇನ್ನೇನು ಅವ್ನಿಗೇನು ಮಾಡೋಕ್ಕೆ ಬರೋಲ್ಲ. ಬಿರಿಯಾನಿ ಕಬಾಬ್ ಆರಾಮಾಗಿ ತೊಗೊಂಡೋಗಿ ಒಂದು ಬಿರಿಯಾನಿ 35 ರೂಪಾಯಿ ಸಿಗುತ್ತೆ ಸರ್. ಈಗ ಬೇರೆ ಕಡೆ 130 ರೂಪಾಯಿ ಮಾಡ್ತಾರೆ. ಅವರಿಗೆ ಒಂದಕ್ಕೆ 70 ರೂಪಾಯಿ 75 ರೂಪಾಯಿ ಬಂಡವಾಳ ಸಿಗ್ತದೆ ಅವ್ರಿಗೆ. ಯಾರು ಹೇಳಿ? ಕರೆಕ್ಟ್ ಕರೆಕ್ಟ್. ಹೋಟ್ಲವ್ರಿಗೆ ಒಬ್ಬೊಬ್ಬರು ನಾವು ಸರ್ ಈಗ ನಾವು ಒಳ್ಳೆ GT ರೈಸೇ ಹಾಕೋದು, ಜೀರಾ ರೈಸೇ ಹಾಕೋದು. ಬೇರೆಯವ್ರು ಆ ಥರ ಹಾಕಲ್ಲ ಸರ್. ಕೈ ಲೆವೆಲ್ ನೋಡಿ ಹಾಕ್ತಾರೆ. ಈ ದೊಡ್ಡವರು ನೋಡಿ ಇದು ಮಾಡ್ತಾರೆ. ಅವ್ರು ಒಳ್ಳೆ ಪ್ರಾಫಿಟ್ ಇದ್ದೇ ಇರುತ್ತೆ. ಒಂದು ಬಿರಿಯಾನಿ 500 ರೂಪಾಯಿ ಇದೆ, ಎಷ್ಟು ಸಿಕ್ತು ಅವ್ನಿಗೆ? 200 ರೂಪಾಯಿ 300 ರೂಪಾಯಿ ಖರ್ಚು, 200 ರೂಪಾಯಿ ಲಾಭ. ಎಲ್ಲಿಗೋಯ್ತಾನೆ? ಬಡವ್ರ ಬಗ್ಗೆ ಎಲ್ಲೋಗಿ ತಿಂತಾರೆ. ಆದರೆ ಆದಷ್ಟು ಹೋಟ್ಲು ಡಿಪಾರ್ಟ್ಮೆಂಟ್ ಹೇಳೋರು ಇಷ್ಟೇ ಅಣ್ಣ, ದಯವಿಟ್ಟು ನನಗಾಗಿರೋ ಎಕ್ಸ್ಪೀರಿಯೆನ್ಸು, ಹುಡುಗರುಗಳ್ನ ಯಾರಾದರೂ ಜಾಸ್ತಿ ನಂಬೇಡ್ರಿ. ಇನ್ನೊಂದೇನಪ್ಪ ಅಂದರೆ ದಯವಿಟ್ಟು ಮಸಾಲೆಗಳು ಯಾರಿಗೂ ತೋರಿಸ್ಬಿಡ್ಕೋಬೇಡ್ರಿ. ಈಗ ನಿಮ್ಮ ತೋರಿಸ್ಕೊಂಡ್ರೆ ಡಬಲ್ ಆಗಿರ್ತದೆ. ಏನೋ ಮಾಡಬೇಕು, ಏನೋ ನಿಮ್ಮ ಹೆಸರುಗಳು ಹಾಳು ಮಾಡಿರ್ತಾರೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಏನೇ ಮಾಡ್ಬೇಕು 10 ನಿಮಿಷ ಯೋಚನೆ ಮಾಡಿರಿ. ಈಗ ಹುಡುಗ ನಂಬಿಕೆ ಇಟ್ಬಿಟ್ಟು ಎಲ್ಲ ಹೇಳ್ಕೊಡೋದು ಬಿಡೋದು ಮಾಡೋಕ್ಕೆ ಹೋಗ್ಬಿಡ್ರಿ. ಏನಪ್ಪ ಅಂದರೆ ಈಗ ನೀವು ಹೇಳಿದ್ರಲ್ಲ, ಈ ಫುಟ್ಪಾತಲ್ಲಿ ಮಾಡಿದ್ರೆ ನಮ್ಮೇನು ತಿಳ್ಕೊತಾರೋ ಅಂತ. ದುಡ್ಡಿದ್ರೆ ಎಲ್ಲರ ದುಡ್ಡಿದ್ದರೆ ಫುಟ್ಪಾತಲ್ಲಿ ದುಡ್ಡು ಬರ್ತದೆ ಎಲ್ಲಾದ್ರೇನು. ಈಗೇನು ನಾನು ಕಂಡಿದ್ದು ಸರ್, ಈಗ ನಾನು ಎಕ್ಸ್ಪೀರಿಯೆನ್ಸ್ ಆದದ್ದು. ಬ್ರದರ್, ಸುಳ್ಳು ತುಂಬಾ ನಿಮ್ಮ ಲೈಫಲ್ಲಿ ಕಾಟ ಕೊಟ್ಟಿದೆ, ಅದು ಹೇಳ್ಬೋದು ಅದೇನು ಅಂತ? ಒಂದು ಸುಳ್ಳು ಎಷ್ಟು ಹಾಳು ಮಾಡಾಕ್ತು ಅಂತಂದರೆ ನಮ್ಮ ಮನೇನ ಲೈಫ್ನೇ ಹಾಳು ಮಾಡಿಬಿಡ್ತು. ನಾನು ಮನೆಯವ್ರಿಗೆಲ್ಲ ಸುಳ್ಳು ಹೇಳ್ಕೊಬಂದೆ, ಸಾಲ ಇಲ್ಲ ಅದು ಇದು ಸುಮ್ಮನೆ ಮ್ಯಾನೇಜ್ ಮಾಡ್ಕೊಬಂದೆ. ಕುತ್ತಿಗೆ ಬಂದಾಗ ಮನೆಗೆ ಹೇಳಿದೆ, ದಯವಿಟ್ಟು ಯಾರ್ಯಾರು ಸಾಲ ಮಾಡ್ಕೊಂಡಿರೋ ಫಸ್ಟ್ ಫ್ಯಾಮಿಲಿಗೆ ಹೇಳ್ಬಿಡ್ರಿ. ಇನ್ನೊಂದು ಏನಪ್ಪ ಅಂತಂದರೆ, ಸುಳ್ಳು ಸಾಲಾಗಿ ಹೇಳಿಸ್ಬಿಡ್ತೆ. ಆ ಸಮಯದಲ್ಲಿ ಯಾರು ಎಂಥ ಸತ್ಯ ಇರುತ್ತೆ ಅಂದ್ರೂ ಸುಳ್ಳು ಹೇಳ್ತಾರೆ. ಆ ಸಮಯದಲ್ಲಿ ಯಾರಿಗೆಲ್ಲ ಆ ಸಂದರ್ಭದಲ್ಲಿ ಸುಳ್ಳು ಹೇಳ್ಬಿಟ್ಟೆ. ನನ್ನ ಫ್ಯಾಮಿಲಿಗೆ ಸಾರಿ ಕೇಳ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ, ನಾನು ಇವತ್ತು ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದೀನಿ ಅಂತಂದ್ರೆ ಇಬ್ಬರು, ಚಂದನ್ ಅಂತ ಇದ್ದಾರೆ, ವೀರು ಪಟೇಲ್ ಅಂತ ಇದ್ದಾರೆ. ಇವರಿಬ್ಬರೇ ಕಾರಣ. ನಾನು ಎಲ್ಲ ಬಿಟ್ಟು ಸುಳ್ಳು ಪ್ರಪಂಚದಲ್ಲಿ ಸುಳ್ಳು ಹೇಳ್ತಾರೆ. ನಾನು ಜಾಸ್ತಿ ಸುಳ್ಳು ಹೇಳ್ಬಿಟ್ಟೆ. ಇವಾಗ ನನ್ನ ಫ್ರೆಂಡೇ ಸರ್, ನನ್ನ ಕ್ಲೋಸ್ ಫ್ರೆಂಡೇ. ನೀನು ಒಂದು 40 ಲಕ್ಷ ಸಾಲ ಅದ ಅವ್ನಿಗೆ, ಹೆಸರು ಹೇಳಲ್ಲ. ಅವನು ಗೊತ್ತಾಯ್ತದ ವಿಡಿಯೋ ನೋಡಿದಾಗ 40 ಲಕ್ಷ ಸಾಲ ಆಯ್ತು ಅಂತೆ. ಇವತ್ತು ನನ್ನ ಹೆಸರಲ್ಲಿ ಅಂಗಡಿ ಓಪನ್ ಮಾಡಿದ್ದಾನೆ. ನಿಮ್ಮ ಹೆಸರಲ್ಲೇ? ಇವಾಗಂತ ನೆಮ್ಮದಿ ಇದೀನಿ ಕಣ ಮಚ್ಚ ಅಂತಾನೆ ಹೇಳಿ. ಡೈಲಿ ಅವ್ನಿಗೆ 10,000 ರೂಪಾಯಿ ಲಾಭ. ಎಷ್ಟು ಡೈಲಿ 10,000, 2 ಅಂಗಡಿ 10,000 ರೂಪಾಯಿ ಲಾಭ. ಹೇಳ್ತಾನೆ, ನಿನ್ನ ದೌರಣೆ ಇವತ್ತು ನೆಮ್ಮದಿಯಾಗಿದ್ದೀನಿ. ಯಾಕೆ ನೆಮ್ಮದಿಯಾಗಿದ್ದೀನಿ ನನ್ನಿಂದ ಅಂತಂತ ಕೇಳಿದೆ. ಇಲ್ಲ ಕಣ, ನನಗೆ ಇಸ್ಪೀಟ್ ಅಂದರೆ ಭಾಳ ಹುಚ್ಚಿ ಹಿಡಿದುಬಿಟ್ಟಿತ್ತು. ಇವಾಗ ನೀನು ಅಂಗಡಿ ಹಾಕೊಟ್ಮೇಲೆ ನಂಗೆ ಜಾಸ್ತಿ ಹೋಟ್ಲ್ ಕಡೆ, ಕೆಲಸದ ಕಡೆ, ಹುಡುಗ್ರ ಕಡೆ ಜ್ಞಾನ ಅಂತ ಅವ್ರ ಹೆಂಡತಿ ತುಂಬ ಟ್ಯಾಂಕ್ಸ್ ಅಣ್ಣ ಅಂತ ಅಷ್ಟೇ ಸಾಕಣ. ಇವತ್ತು ನಾನು ಸಾಲ ಮಾಡ್ಕೊಂಡಿರ್ಬೋದು, ಬೇರೆಯವ್ರಿಗೆ ಚೀತು ಅನ್ಬೋದು. ನನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾಯ್ತಾ? ಓಕೆ ಸೀನವ್ರೆ, ತುಂಬ ಥ್ಯಾಂಕ್ಸ್. ಇಷ್ಟೊತ್ತು ನಿಮ್ಗೆ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ. ಇನ್ನೂ ಎತ್ತರಕ್ಕೆ ಬೆಳೀರಿ, ಇನ್ನೂ ನಿಮ್ಮ ಬಿಸ್ನೆಸ್ ಇನ್ನೂ ಚೆನ್ನಾಗಾಗಲಿ. ನೋಡೋಲ್ಲ ವೀಕ್ಷಕರೇ, ಯಾವ ರೀತಿ ಸೀನಾ ಅವರು ಅವ್ರ ಲೈಫಲ್ಲಿ ಸೋತು ಮತ್ತೆ ಗೆದ್ದು ಬದುಕ್ತಿದ್ದಾರೆ. ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಆ ಮನುಷ್ಯನ ನೋಡಿದ್ರೆ. ಸೊ 2 ಕೋಟಿ 3 ಕೋಟಿ ಸಂಪಾದನೆ ಮಾಡ್ತಿದ್ದ ಮನುಷ್ಯ ಇವತ್ತು ಲಕ್ಷಕ್ಕೆ ಬಂದಿದ್ದಾರೆ. ಬಟ್ ಇಲ್ಲೂ ಕೂಡ ದುಡಿಕಿಟ್ಟಿಲ್ಲ. ಸೊ ಬಿಸ್ನೆಸ್ಸೇ ಮಾಡಿ ನಾನು ಗೆದ್ದು ತೋರಿಸ್ತೀನಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್. ಬಾಯ್.